ಅಯ್ಯೋ ನಿನ್ ಮನೆ ಕಾಯಿ ಹೋಗ. ಎಲ್ಲಿಗೆ ಹೋಗಿದ್ದೆ? ಏನೇ ಕುಡ್ದಿದ್ಯಾ? ಇಲ್ಲ ಶಿಲ್ಪ, ಕುಡ್ದಿಲ್ಲ ನಾನು. ಸುಮ್ಮನೆ ಈ ಕಡೆ ಬೇಜಾರಾಗ್ತಿತ್ತಲ್ಲ, ಹೋಗಿದ್ದೆ ಅಷ್ಟೇನೆ. ಹಾಂ, ನೀನ್ ಮಾತಾಡೋದ್ರಾಗೆ ನಿನ್ ವಾಸನೆಗೆ ಗೊತ್ತಾಗುತ್ತೆ ನೀನ್ ಎಣ್ಣೆ ಕುಡ್ದಿದ್ಯಾ ಅಂತನ. ಥೂ, ನಾಚಿಕೆ ಆಗಲ್ಲ ನಿನ್ಗೆ? ಅಷ್ಟು ಹೇಳಿದೀನಿ, ನನ್ ಮೇಲೆ ಪ್ರಮಾಣ ಬೇರೆ ಮಾಡಿದ್ಯಾ, ಇನ್ಮೇಲೆ ಕುಡಿಯಲ್ಲ ಒಳ್ಳೆ ನಾಕ್ತೀನಿ ಅಂತನ. ಮತ್ತೆ ಕುಡಿತಾ ಇದೆಯಲ್ಲ ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಇಬ್ಬರು ಬಿಟ್ಟು ತೊಲಗಬೇಕಾಗುತ್ತೆ ನಾವು. ನೀನ್ ಹಿಂಗೆ ಕುಡ್ದು ಅಳ್ಳ ಆಡ್ತಿದ್ದೆ. ಇನ್ನೇನೋ ಟೈಮ್ ಮುಗೀತು, ನಿನ್ನ ಒಳ್ಳೆವನ್ ಮಾಡ್ತೀನಿ ಅಂತನ ಟೈಮ್ ತಗೊಂಡಿದ್ದು ಮುಗಿಯಾಕ್ ಬಂತು. ನೀನ್ ಇನ್ನೂ ಒಳ್ಳೆವನ್ ಆಗ್ತಾನೆ ಇಲ್ಲ. ಯಾವಾಗ ಆಗೋದು? ನನಗಂತೂ ಅಲ್ಲಿಗೆ ಬಂದಿರಕ್ ಆಗಲ್ಲ. ನೀನ್ ಇರ್ದಿದ್ರೆ ಇಲ್ಲಿ, ನೀನ್ ನೋಡಿದ್ರೆ ಯಾವ ಕೆಲಸನೂ ಮಾಡ್ದಲ್ಲೇ ಓಡಾಡ್ತಾ ಇದ್ಯಾ. ಇಲ್ಲಿಗೆ ಬಂದಿರೋದು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಬಕ್ಕೆ, ಹೊಲದ ಕೆಲಸ ಮಾಡಕ್ಕೆ ಅಂತ. ಪ್ಲೀಸ್ ನನಗೋಸ್ಕರ ಬದಲಾಗ್ರಿ. ಎಣ್ಣೆ ಕುಡಿಯೋದ್ ಬಿಡ್ರಿ ಮೊದಲು, ಆಮೇಲೆ ಎಲ್ಲ ಒಳ್ಳೆತನ ತಾನಾಗೆ ಬರುತ್ತೆ. ಎಣ್ಣೆ ಕುಡಿಯೋದ್ ಬಿಟ್ರೆ ನೀವು ಎಣ್ಣೆ ಕುಡಿಯೋದ್ರಿಂದನೇ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿಗೆ ಬಂದಿರೋದೇನು ಕೇಳು ನಾವು? ಏನಕ್ಕೆ ಅಂದರೆ ಇಲ್ಲಿ ನೆಮ್ಮದಿಯಾಗಿ ಇರ್ಬೋದು, ಎಲ್ಲ ತಂದಾಕ್ತಾರೆ, ನಾವು ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಅಲ್ವಾ? ಇಷ್ಟೇ ನೀನು ಅರ್ಥ ಮಾಡ್ಕೊಂಡಿರೋದು. ನಾವು ಬಂದಿರೋದಿಲ್ಲ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವ್ರ ಹೊಲ ಮನೆ ಎಲ್ಲ ನಮಗೆ ಸಿಗ್ಬೇಕು ಅಂದ್ರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಹೊಲದ ಕೆಲಸ ನೀನು ಮಾಡಿದ್ರೆ ಮನೆ ಕೆಲಸ ನಾನು ಮಾಡ್ತೀನಿ, ಗೊತ್ತಾಯ್ತಾ? ನೀನು ಏನು ಮಾಡ್ತಾ ಇಲ್ಲ, ಬರೀ ಕುಡ್ದು ಓಡಾಡ್ತಾ ಇದೆಯಾ. ನೀನು ದುಡ್ಡು ಎಲ್ಲಿಂದ ಬರುತ್ತೆ? ಯಾರು ಕೊಟ್ರು ಈಗ? ನಾನು ಯಾರಿಗ ಕೂಲಿ ಹೋಗಿದ್ದೆ, ಅವ್ರು ಕೊಟ್ಟರು. ಕೂಲಿ ಹೋಗಿದ್ದ? ಅಯ್ಯೋ ನಿನ್ ಮನೆ ಕೈ ಹೋಗ. ನಮ್ಮದೇನೆ ಹೊಲ್ದಾಗೆ ಮಸ್ತ ಕೆಲಸ ಐತೆ, ನೀರು ಬಿದ್ದೇವೆ. ಇವಾಗ ತೆಂಗಿನ ಗಿಡ ಅಡಿಕೆ ಗಿಡ ಇಕ್ಕಬೇಕು ಅಂತ ನಾವು ಓಡಾಡ್ತಾ ಇದ್ದೆ, ನೀನ್ ಬೇರೆಯವ್ರಿಗೆ ಕೂಲಿ ಹೋಗ್ತೀಯಾ? ನಾಚಿಕೆ ಆಗಲ್ಲ ನಿನ್ಗೆ? ಮತ್ತೆ ನಿಮ್ಮ ಹೊಲ್ದಾಗ ಕೆಲಸ ಮಾಡಿದ್ರೆ ದುಡ್ಡು ಕೊಡಲ್ವಲ್ಲ, ಅದಕ್ಕೆ ಬೇರೆ ಹೊಲ್ದಕ್ಕೆ ಹೋದ್ರೆ ದುಡ್ಡು ಕೊಡ್ತಾರೆ ಅಂತ ಹೋಗಿದ್ದೆ. ಅಯ್ಯೋ ನನ್ನ ಕರ್ಮವೇ, ನಿನ್ನಂತೂ ಬದಲಾಯಿಸಕ್ ಆಗಲ್ಲ ಅನ್ಸುತ್ತೆ ಈ ಜನ್ಮದಲ್ಲಿ ನನಗೆ. ನನಗೆ ನೆಮ್ಮದಿಯಾಗಿರಕ್ಕಂತೂ ಆಗಲ್ಲ. ಇನ್ನೇನು 2 ದಿವಸದಾಗೆ ನಾವು ಹೋಗ್ಬೇಕಾಗುತ್ತೆ ಅನ್ಸುತ್ತೆ. ಅಯ್ಯೋ ಪ್ಲೀಸ್ ಬದಲಾಗೋ. ನೀನ್ ಸಾಯೋ ತಕ್ಕ ಬದಲು ಮಾಡ್ತೀನಿ ಅಂದ್ರೂ ಆಗಲ್ಲ ಬಿಡು ಶಿಲ್ಪ, ನಿನ್ ಕೈಲಂತ ಅವ್ನು ಬದಲಾಯಿಸಕ್ ಆಗದೇ ಇಲ್ಲ. ಸರಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜಾಸ್ತಿ ದಿನ ಆತಲ್ವಾ ನೀವು ಇಲ್ಲಿಗೆ ಬಂದು? ಹೆಂಗಿದ್ದೀರಾ ಇಲ್ಲಿ, ಚೆನ್ನಾಗಿದ್ದೀರೋ ಇಲ್ವೋ ಅಂತ ನೋಡೋಣ ಅಂತ ಬಂದೆ. ಗಂಡನ ಬದಲು ಮಾಡಿದ್ಯೋ ಇಲ್ವೋ, ಹಂಗೆ ಇದಾನೋ ಅಂತಾನ ಎಲ್ಲ ನೋಡಿದ್ನಲ್ಲ. ಇವನಂತೂ ಈ ಜೀವನದಲ್ಲಿ ಬದಲಾಗಲ್ಲ. ನೀನು ಸುಮ್ನ ಇದ್ದು ಬಿಡು, ಇವನು ಬದಲು ಮಾಡಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ. ಯಾಕೆಂದ್ರೆ ನಾನು ಅಂತ ಪ್ರಯತ್ನಗಳು ತುಂಬಾ ಮಾಡಿ ಸುಸ್ತಾಗಿ ಸುಮ್ಮನಾಗಿದ್ದೀನಿ, ಹೆಂಗಾನ ಮಾಡ್ಕೊಂಡಿರ್ಲಿ ಅಂತಾನ. ಸೆಳಿ ಯಾವಾಗ ಬಂದೆ ಸೆಳಿ? ಹೆಂಗ ಬರೋದು ಬಂದಿದ್ಯಾ? ಹೋಗ್ಬೇಕಾರೆ 100 ರೂಪಾಯಿ ದುಡ್ಡು ಕೊಟ್ಟು ಹೋಗು. ಹಂಗ ದುಡ್ಡ ಯಾಕೆ? ದುಡ್ಡಿನ ಗಿಡ ಇಲ್ಲೇ ಐತಲ್ಲ ಶಿಲ್ಪ, ಅಮ್ಮ ತಗೆ ಅಪ್ಪನ ತಗೆ ಇಸ್ಕೊಂಡು ಕೊಡ್ತಾಳೆ. ಕುಡ್ಕೊಂಡು ಆರಾಮಾಗಿ ಇಲ್ಲೇ ಇರು. ಚೆನ್ನಾಗಿದ್ದೀರೇನೋ, ಬದಲಾಗಿದ್ದಾನೇನೋ ಅಂತ ನೋಡೋಣ ಅಂತ ಬಂದೆ. ರಾಣಿ ಹೇಳ್ತಿದ್ಲು, ಅಲ್ಲಿ ನಿನ್ ಗಂಡ ಬದಲಾಗವನೆ ಶಿಲ್ಪ, ಅವಳನು ಅಲ್ಲೇ ಇರ್ತಾರೆ, ಇನ್ಮೇಲೆ ನೀ ಬರಲ್ಲ, ನೀನು ಒಬ್ಳೆ ಇಲ್ಲಿ ಅಂತ ಅಂದ್ಲು. ಅದಕ್ಕೆ ನನ್ಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ನನ್ನ ಗಂಡ ಬದಲಾಗ್ಬಿಟ್ನಾ ಅಂತ ನನಗೂ ಅನ್ನಿಸ್ತು. ಆದ್ರೆ ನನಗೆ ಅನುಮಾನ ಇತ್ತು, ಇವನಂತೂ ಈ ಜೀವನದಲ್ಲಿ ಬದಲಾಗಲ್ಲ ಅಂತ. ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಬದಲಾಗ್ಯವನ ಏನಾಗ್ಯವನೆ ಅಂತ ಬಂದೆ. ಕಣ್ಣಾರೆ ಕಂಡಿದ್ದಾಯ್ತು. ಏ ಸರಿ, ಸುಮ್ನೆ ಹೋಗು. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಯಾರು ಕರ್ಸಿದ್ರು? ಸುಮ್ನೆ ಹೋಗೋದ್ ಕಲ್ತ್ರ ನಿನ್ ಪಾಡಿ ನೀನು. ನಾನೆಲ್ಲ ಬದಲಾಯಿಸ್ತೀನಿ, ನಾನು ಇಲ್ಲೇ ಇರ್ತೀನಿ. ಇನ್ನು ನಮ್ಗೆ 2 ದಿವಸ ಟೈಮ್ ಐತೆ. ಅಲ್ಲ, ರಾಣಿ ಹೇಳಿದ್ದು ನಿಜಾನೋ ಸುಳ್ಳು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಬಾ, ನಿಮ್ಮ ಅಮ್ಮ ಇಂತಾವು ನಿಮ್ಮ ಅಪ್ಪ ಇಂತಾವು ಸ್ವಲ್ಪ ಮಾತಾಡ್ಬೇಕು. ಎಲ್ಲೈತಿ ನಿಮ್ಮ ಮನೆ? ನಿಮ್ಮ ಅಪ್ಪ ಮನೆ ಎಲ್ಲಾದ್ರೂ ಇರುತ್ತೆ. ನೀನ್ ಯಾಕೆ ಬಂದೆ? ನೀನ್ ಬರ್ಬೇಡ, ಹೋಗು. ನಮ್ಮ ಅಪ್ಪ ಅಮ್ಮಗೆ ನೀನ್ ಕಂಡ್ರೇನೆ ಆಗಲ್ಲ. ಆದ್ರೂ ಪರವಾಗಿಲ್ಲ, ನಾನು ಬಂದೇ ಬರ್ತೀನಿ. ನಿಮ್ಮ ಅಪ್ಪ ಅಮ್ಮನ ಮನೆ ಹೆಂಗೈತಿ ಅಂತ ನೋಡ್ಕೊಂಡಾದ್ರೂ ಹೋಗ್ತೀನಿ. ಬನ್ರಿ ಹೋಗೋಣ. ನಡಿ ಸೆಡಿ ಹೋಗೋಣ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಅವಳು ಕರೀದಿದ್ರೆ ಏನಂತೆ, ಬಾ ತೋರಿಸ್ತೀನಿ. ಸರಿ ಆಯ್ತು. ಕುಡ್ದಿದ್ದೆಲ್ಲ ಹಿಡಿತಾ ನಿಂದು? ಇಳ್ದೈತೆ ನಡಿ, ಏನಿಲ್ಲ. ಅಯ್ಯೋ ದೇವ್ರೇ, ಈ ಮೈಯಾಳ ಸೇಳಿ ಯಾಕಪ್ಪ ಬಂದು ಇಲ್ಲಿಗೆ? ಈ ನನ್ನ ಗಂಡ ನೋಡು, ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಕಾಳು ಕುಡಿಯೋಕೆ ಅಂತಾನೆ ಅವಳ ನಮ್ಮ ಮನೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಏನು ಹೇಳ್ತಾಳೋ ಏನು ಸುಡ್ತಾಳೋ, ಯಾಕಾದ್ರೂ ಬಂದೋ ಈ ಮನೆಯಾಳಿ. ರಾಣಿ ಹೋಗಿ ಯಾಕೆ ಆ ಥರ ಸುಳ್ಳು ಹೇಳಿದ್ಲೋ ಏನೋ, ಏನು ಹೇಳ್ಬಾರ್ದಾಗಿತ್ತು. ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿರೋದು. ಅವಳೇನೋ ಪಾಪ ಇವಳನ್ನ ಉರ್ಸೋಣ ಅಂತ ಹಂಗೆ ಹೇಳವಳೆ. ಆದರೆ ಇವಳು ನೋಡೋಣ ಅಂತ ಇಲ್ಲಿಗೆ ಬಂದವಳು ಸೀದಾನ. ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವೇನಪ್ಪ? ಅಲ್ಲಿ ಹೋಗಿ ಏನು ಹೇಳ್ತಾಳೋ ಏನೋ, ನಾನು ಹೋಗೋಣ. ಇದೇ ಶಿಲ್ಪಾರ ಅಪ್ಪ ಅಮ್ಮರ್ದು ಮನೆ. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನೇ ಹೇಳಿ, ಏನು ಇಲ್ಗಾನ ಹುಡುಕೊಂಬಂದಿದ್ದು? ನಿನ್ನ ಗಂಡನ ನೋಡ್ಬೇಕು ಅನ್ನಿಸ್ತಾ ಅಥವಾ ಏನು ಕರ್ಕೊಂಡು ಹೋಗೋಕ್ಕೆ ಬಂದು? ಕರ್ಕೊಂಡು ಹೋಗೋದಾ? ಅಯ್ಯೋ, ಇಲ್ಲೇ ಇರ್ತೀವಿ ಅಂತ ಬಂದಿದ್ದಾರೆ ಶಿಲ್ಪಾನು ನನ್ನ ಗಂಡನು. ನಾನು ಕರೆದೆ ಬರಲ್ಲ ಅವರು. ನೀವೇ ತಾನೇ ಇಲ್ಲೇ ಬಂದಿರಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದಾರೆ. ಮತ್ತೆ ನಾನು ಕರೆದೆ ಬಂದ್ಬಿಡ್ತಾರಾ? ಅಯ್ಯೋ, ಇವನಿಂದ ಸಾಕಾಗೋಗೈತಮ್ಮ. ಇನ್ನೇನು 2 ದಿವಸ ಅಷ್ಟೇ ಟೈಮು ಇವರಿಗೆ. ಇವನು ಬದಲಾಯಿಸ್ತೀನಿ ಅಂತನ 1 ವಾರ 10 ದಿವಸನೋ ಏನೋ ಟೈಮ್ ಕೇಳವಳೆ. ಅದಕ್ಕೆ ನನ್ನ ಗಂಡ ಆಯಿತು
ಟೈಮ್ ಕೊಡ್ತೀನಿ ಅಷ್ಟರೊಳಗೆ ಬದಲಾಗಬೇಕು ಅಂತ ಹೇಳವನೆ. ಅಲ್ಲ ಹೇಳವ್ರೆ, ಆದರೆ ಇವನು ಬದಲಾಗಬೇಕಲ್ಲ. ಈ ಶಿಲ್ಪ ಬದಲಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇನ್ನೊಂದು 2 ದಿವಸದಾಗೆ ಕಳಿಸ್ತೀನಿ ಇವ್ರನ್ನೂ. ಅಲ್ಲಿಗೇನೆ. ಹೌದಾ? ಅಯ್ಯೋ ಅಕ್ಕ, ಬೇಡ ಇಲ್ಲೇ ಕೇಳ್ರಿ ಅಲ್ಲಿ ಹೆಂಗೋ ನಾನು ನಮ್ಮ ಅಣ್ಣನ ಜೊತೆಗೆ ನೆಮ್ಮದಿಯಾಗಿದ್ದೀನಿ. ಮತ್ತೆ ಅಲ್ಲಿ ಕಳ್ಸಿದ್ರೆ ಇವನ್ ಕಟ್ಟ ಯಾರು ಕರ್ಕೊಂತಾರೆ? ನಮ್ಮ ಅಣ್ಣಯ್ಯ ಇದ್ದಾನೆ, ಇವನು ಅಲ್ಲಿಗೆ ಬಂದ್ರೆ ನನ್ನ ಗಂಡ ಇಬ್ರು ಜಗಳ ಬೀಳ್ತಾರೆ, ಕುಸ್ತಿ ಬೀಳ್ತಾರೆ. ಬೇಡ ಇಲ್ಲೇ ಕೇಳ್ರಿ ನೀವು. ಇಲ್ಲಿಕ್ಕೆ ಬೇಕಾ? ಯಾಕೆ ನಮ್ಮ ಮನ ಮರ್ಯಾದೆ ತಕ್ಕಮಕ್ಕ? ಇಲ್ಲಮ್ಮ, ನಾವಂತೂ ಇಕ್ಕಮಲ್ಲ, ಕಳಿಸ್ಬಿಡ್ತೀವಿ. ನೀವು ಹೆಂಗಾದ್ರೂ ಮಾಡ್ಕೊಳ್ರಿ. ಏನು ಹೇಳಿ ಹೇಳ್ತಾ ಇರೋದು? ನಿಮ್ಮ ಅಣ್ಣಯ್ಯ ಬಂದವನ ಅಲ್ಲಿಗೆ ನಿನ್ ಜೊತೆಗಿರಾಕೆ? ಹೌದು ಕಣೆ ಶಿಲ್ಪ, ನಮ್ಮ ಅಣ್ಣ ನಾನು ಇಬ್ರು ಚೆನ್ನಾಗಿದ್ದೀವಿ ಅಲ್ಲಿ. ನೀವು ಬಂದು ಅಲ್ಲಿ ಹಾಳು ಮಾಡಬೇಡ್ರಿ, ಇಲ್ಲೇ ಇರ್ರಿ. ನೋಡಮ್ಮ, ನಮ್ಮ ಕೈಲಂತೂ ಇವ್ರನ್ನ ಇಲ್ಲಿ ಇಟ್ಕೊಂಡು ಸಂಭಾಳ್ಸಕ್ಕಾಗಲ್ಲಪ್ಪ ನಿನ್ ಗಂಡನ್ನ. ಸರಿ ಬಾ, ಇಲ್ಲಿವರೆಗೂ ಬಂದಿದ್ಯಾ, ಒಳಗೆ ಬಂದು ಊಟ ಮಾಡ್ಕೊಂಡು ಹೋಗುವಂತೆ. ಈ ಸೇಳಿ ಎಂತಳು ಅಂತ ಗೊತ್ತಿದ್ರು ನೀನು ಮನೆ ಒಳಗೆ ಕರಿತಾ ಇದ್ದಿಲ್ಲ, ಊಟ ಬೇರೆ ಮಾಡಿವಂತೆ ಅಂತ ಹೇಳ್ತಾ ಇದ್ದಿಲ್ಲ. ಸುಮ್ಮನೆ ಕಳ್ಸೋದ್ ಬಿಟ್ಟು ನಾವು ಹೋಗಲ್ಲ, ನನ್ನ ಗಂಡ ಬದಲಾಗ್ತಾನೆ, ಈಗಾಗಲೇ ಕುಡಿಯೋದು ಬಿಟ್ಟಿದ್ದಾನೆ, ನಾಳೆ ನಾಡಿದ್ರಾಗೆ ಎಲ್ಲ ಬಿಟ್ಟು ಒಳ್ಳೆಯವನ ಆಗ್ತಾನೆ ಹಂಗಂತ ಹೇಳಿ ಪ್ರಮಾಣ ಮಾಡಿದ್ದಾನೆ. ನಾವು ಏನು ಹೋಗಲ್ಲ. ಈ ಸೇಳಿನ ಮೊದಲು ಆಚೆ ಕಳ್ಸು. ಇವಳು ಇಲ್ಲಿ ಆಟಕ್ಕೆ ಆಡ್ಕೊಂಬಕ್ ಬಂದವಳೆ, ನಮ್ಮ ನೋಡಿ ನಾವು ಇಲ್ಲಿ ಹಂಗಿದೀವಿ ಅಂತಾನ. ಹೇಯ್ ಮುಚ್ಚೆ ಸಾಕು, ನೀನೇನ್ ಬಾರಿ ಒಳ್ಳೆಯವಳಮ್ಮಂಗೆ ಹೇಳ್ಕೋಬೇಡ. ನಿನ್ನ ಬಗ್ಗೆ ಹೇಳಿದ್ರೆ 1000 ಹೇಳ್ಬೋದು. ನಿನ್ನ ಬಗ್ಗೆ, ನಿನ್ನ ಗಂಡನ ಬಗ್ಗೆ ಇಲ್ಲಿ ಬಂದಾಗಿಂದ ಎಷ್ಟೆಲ್ಲ ಕಿತಾಪತಿ ಮಾಡಿದ್ರೆ, ಏನೆಲ್ಲ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಷ್ಟೇನೆ, ಮುಗೀತು. ಕುಡ್ದು ಬಂದು ಗಲಾಟೆ ಮಾಡ್ತೀನಲ್ಲ ನಿನ್ನ ಗಂಡ. ನೀನೇ ದುಡ್ಡು ಕೊಟ್ಟು ನೀನೇ ದುಡ್ಡಿಕ್ಕಿ ನಿನ್ನ ಗಂಡ ಶ್ರೀರಾಮಚಂದ್ರ ಸತ್ಯ ಹರಿಶ್ಚಂದ್ರ ಅಂತಾನ ನಮ್ಗೆಲ್ಲ ಸುಳ್ಳು ಹೇಳಿದ್ದಲ್ಲ. ಅವ್ನು ಬಂದೆಲ್ಲ ಬೊಗಳಿನಲ್ಲ, ಎಣ್ಣೆ ಕುಡ್ದು ಬಂದು ಗಲಾಟೆ ಮಾಡಿ. ನಿನ್ನ ತಂಗಿ ಬಂದಿದ್ಲು, ಅವಳು ಬಾಯಿಗೆ ಬಂದಂಗೆ ಬೈದ, ಅದಕ್ಕೆ ಅವಳು ಅದೇ ಹೋದ್ಲು ಊರಿಗೆ ಹಿಡ್ದಂಗೆ. ಹೌದಕ್ಕ, ಹಂಗೆಲ್ಲ ಮಾಡಿದ್ನ ಇವನು? ನಾನು ಹೇಳಿದ್ದೆ ಮೊದ್ಲೇನೆ, ಇವ್ನು ಸರಿ ಇಲ್ಲ, ಇವ್ನು ಕರ್ಕೊಂಡು ಹೋಗ್ಬೇಡ, ನೀವು ಅಪ್ಪ ಅಮ್ಮ ಮರ್ಯಾದೆ ತೆಗಿತಿ, ಅಲ್ಲಿ ಹೋಗಿ ಅವ್ರಂತೂ ಮರ್ಯಾದೆ ಅಷ್ಟಾಗೆ ಹೆಂಗೋ ಜೀವನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ದೆ ಅಕ್ಕ. ಆದ್ರೆ ಈ ಶಿಲ್ಪನೇ ಕೇಳಲಿಲ್ಲ. ನಾನೆಲ್ಲ ಬದಲಾಯಿಸ್ತೀನಿ ಅಂತ ನಾ ಕರ್ಕೊಂಬಂದ್ಲು. ಇವನಂತೂ ಈ ಜನ್ಮದಲ್ಲಿ ಬದಲಾಯಿಸಕ್ಕಾಗಲ್ಲ. ನಾನು ಮದುವೆ ಆಗಿ ಇವನು ಬಿಟ್ಟು ಹೋಗಿದ್ದೆ. ಈ ಶಿಲ್ಪ ಮದುವೆ ಆದ ಇದ್ರಾಗ 1 ವರ್ಷ ಮನೆಗೆ ಬಂದಿಲ್ಲ, 6 ತಿಂಗಳೇನೋ. ಯಾಕೆ ಬಿಟ್ಟೋದ್ನ ಹೇಳು? ಕುಡ್ದು ಬಂದು ದಿನ ಗಲಾಟೆ ಮಾಡ್ತಿದ್ದ. ಎಷ್ಟೋ ಪ್ರಯತ್ನ ಪಟ್ಟೆ ಕುಡಿಯೋದು ಬಿಡಿಸ್ಬೇಕು ಅಂತ, ಬಿಡ್ಲಿಲ್ಲ. ಕೊನೆಗೆ ನಾನಾದ್ರೂ ಮನೆ ಬಿಟ್ಟೋದ್ರೆ ಆದ್ರೂ ಕುಡಿಯೋದು ಬಿಡ್ತಾನೆ ಅಂತ ನಾ ಬಿಟ್ಟೋದೆ, ಆದ್ರೂ ಬಿಡ್ಲಿಲ್ಲ. ಈ ಶಿಲ್ಪ ಯಾಮಾರಿ ಇವನು ಮದುವೆ ಆಗಿ ಇಲ್ಲಿಗೆ ಬೇರೆ ಕರ್ಕೊಂಡ್ ಬಂದವಳೆ. ನಿಮ್ಮ ಮರ್ಯಾದೆ ಹೋಗೋಣಂತೂ ಗ್ಯಾರಂಟಿ. ಹೌದಾ? ಅಯ್ಯೋ, ನಮ್ಮ ಶಿಲ್ಪನ್ಗೆ ಬುದ್ಧಿನೇ ಇಲ್ಲ ತಗ. ಸಾವುಕಾರ ಅಂತ ಹೇಳಿ ಇವನ್ನ ಮದುವೆ ಆಗ್ಯವಳೆ. ನೀನ್ ಮದುವೆ ಆಗಿರೋದು ಗೊತ್ತಿಲ್ದೇನೆ ದುಡ್ಡು ಐತೆ, ಒಡವೆ ಐತೆ, ಹೊಸ ಮನೆ ಕಟ್ಸೇನೆ ಅಂತಾನ ಯಾಮಾರಿ ಮದುವೆ ಆಗ್ಯವಳೆ. ಈಗ ಅನುಭವಿಸ್ತಾ ಇದ್ದಾಳೆ. ಈಗ ನೆಮ್ಮದಿ ಬೇಕು ಅಂತಾನ ಇಲ್ಲಿ ಬಂದು ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ. ನಾನು ಅವತ್ತೇ ಕಳಿಸು ಅಂತ ಇವ್ರ ಅಪ್ಪಗೆ ಹೇಳಿದೆ. ಇವಳು ಗೋಳಾಡಿ ಇನ್ನೊಂದು 10 ದಿವಸ ಟೈಮ್ ಕೊಡಪ್ಪ, ಬದಲಾಗ್ತೀನಿ, ನನ್ನ ಗಂಡ ಬದಲಾಗ್ತಾನೆ ಅಂತ ಹೇಳವಳೆ. ಇನ್ನು 2 ದಿವಸ ಅಷ್ಟೇ ಟೈಮ್ ಇರೋದು. ಅಷ್ಟರೊಳಗೆ ಬದಲಾಗಂಗೆ ಕಾಣಲ್ಲ, ಕಳಿಸ್ತೀವಿ. ಎಲ್ಲಾದ್ರೂ ಇರ್ಲಿ ಹೇಳು, ನಮ್ಗೇನಂತೆ. ನಾವಿಲ್ಲಿ ಎಲ್ಲ ತಗೊಂಡು ಬೈಸ್ಕೊಂಬಕ್ಕಾಗಲ್ಲಮ್ಮ. ನಿನ್ನಳಿ ಹಂಗ್ ಮಾಡ್ದ ಹಿಂಗ್ ಮಾಡ್ದ, ಹಂಗ್ ಗಲಾಟೆ ಮಾಡ್ದ, ಹಂಗ್ ಜಗಳಕ್ಕೆ ಬರ್ತಾನೆ ಅಂತ ಎಲ್ಲರೂ ಬಂದು ದೂರ ಹೇಳ್ತಾರೆ ಇಲ್ಲಿ ನಮ್ಮಂತಾಗೆ. ನಾವು ಇಷ್ಟು ದಿನ ಯಾರ ತಗ ಒಂದು ಮಾತು ಕೇಳಿರ್ಲಿಲ್ಲ. ನಾವು ಈ ಊರಿಗೆ ಬಂದು ಇನ್ನೂ 1-3 ತಿಂಗಳು ಆಗೈತೆ ಅಷ್ಟೇನೆ. ಹೌದಕ್ಕ, ಹೋಗ್ಲಿ ಬಿಡಿ, ನೋಡೋಣ. ಇನ್ನೂ 2 ದಿವಸ ಟೈಮ್ ಐತಲ್ಲ, ನಿನ್ನ ಮಗಳು ಏನಾದ್ರು ಬದಲಾಯಿಸ್ತಾಳೇನೋ, ಇವನಿಗೆ ಬುದ್ಧಿ ಕಲಿಸ್ತಾಳೇನೋ ನೋಡಿರಂತೆ ಬಿಡಿ. ಏನ್ ಬುದ್ಧಿ ಕಲಿಸ್ತಾಳೋ ಏನೋ, ಇವಳಿಗೆ ಸರಿಯಾದ ಬುದ್ಧಿ ಇಲ್ಲ. ಇನ್ ಗಂಡಗೆ ಇನ್ನೇನು ಕಳಿಸ್ತಾಳೆ? ಸರಿ ಅಮ್ಮ, ಕೂಕೊಂಡಿರು. ಮಾತಾಡಿದ್ರೆ ಸುಮ್ಮನೆ ಮಾತಾಡ್ತೀಯ ಅಂತ ಬೈಕಂತಾಳೆ ನನ್ನ. ಕೂಕ, ತುಂಬ ಕಿಕ್ಕೆ ಬರ್ತೀನಿ. ಇಲ್ಗಾನ ಬಂದಿದ್ಯಾ? ಸರಿ ಅಕ್ಕ, ಆಯ್ತು. ಏನ್ ಶಿಲ್ಪ, ಏನ್ ಈ ತರ ಅವಾಂತರ? ನಾನು ಹೇಳಿಲ್ವಾ ಇವನಂತೂ ನನ್ನ ಗಂಡ ಅಂತೂ ಬದಲಾಗಲ್ಲ ಅಂತಾನ. ಹೆಂಗೋ ಸದ್ಯಕ್ಕೆ ನಾವು ಅಲ್ಲಿ ನೆಮ್ಮದಿಯಾಗಿದ್ದೀವಿ. ನೀವು ಇಲ್ಲೇ ಇರಪ್ಪ, ಇಲ್ಲೇ ಬೇರೆ ಯಾವ್ದಾದ್ರು ಮನೆ ಮಾಡ್ಕೊಂಡಿರ್ರಿ, ಅಲ್ಲಿಗಂತೂ ಬರಬೇಡ್ರಿ. ಬರಲ್ಲ ಕಣಮ್ಮ, ಬೇರೆ ಮನೇನು ಮಾಡಲ್ಲ, ನಾವು ಈ ಮನೆಗೆ ಇರ್ತೀವಿ. ನನ್ನ ಗಂಡ ಬದಲಾಗಿ ಆಗ್ತಾನೆ, ನಾನು ಬದಲು ಮಾಡ್ತೀನಿ. 2 ದಿವಸ ಟೈಮಲ್ಲಿ ಐತೆ. ಇವಾಗಲೇನೆ ಏನು ಜಾಸ್ತಿ ಕುಡಿಯಲ್ಲ, ಸ್ವಲ್ಪ ಕುಡಿತಾನೆ. ಇವತ್ತೊಂದಿಷ್ಟು ಕುಡಿದೇನೆ ಅಷ್ಟೇನೆ. ನೀನು ಇವತ್ತೇ ಬಂದಿದೆಯಲ್ಲ. ಇವರೆಲ್ಲರೂ ಆಡ್ಕೊಂಬಕ್ ಸರಿಯಾಗಿ ನೀನು ಎಣ್ಣೆ ಕುಡಿತಿಲ್ಲ. ಕುಡಿಯೋದು ಬಿಡ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಅಯ್ಯೋ, ಕುಡಿಯೋದು ಬಿಡಬೇಕು ಅಂದ್ರೂ ನನಗೆ ಆಗ್ತಾನೆ ಇಲ್ಲ ಶಿಲ್ಪ. ಕುಡಿಲಿಲ್ಲ ಅಂತಂದರೆ ನನಗೆ ಎತ್ಲಾಗೋ ಓದಂಗಾಗುತ್ತೆ, ತಲೆ ಸುತ್ತ ಬಂದಂಗಾಗುತ್ತೆ. ಅದಕ್ಕೆ ನಾನು ಕುಡಿದಿದ್ರೆ ನನಗಂತೂ ಇರೋಕ್ಕಾಗಲ್ಲಪ್ಪ. ನೀನು ಏನೇ ಹೇಳು. ಅಯ್ಯೋ, ಹೇಳಿ ಇದ್ದಾನೆ ಎಂಬ ಇದಕ್ಕಾದ್ರೂ ಆಯ್ತು ಬಿಡ್ತೀನಿ ಎಂಬ ಮಾತೆ ಬರಲ್ವಲ್ಲ ನಿನ್ನ ಬಾಯಿಗೆ ಮಲಯಾಳ. ಆಯ್ತಾಯ್ತು, ಬಿಡ್ತೀನಿ ಬಿಡು ಶಿಲ್ಪ. ಏನು ಬೈಬೇಡ, ನಾವು ಇಲ್ಲೇ ಇರೋಣ. ಈ ಆಸ್ತಿ ಎಲ್ಲ ನಮಗೆ ಸಿಗುತ್ತಲ್ಲ, ಮುಂದಕ್ಕೆ ಕುಡಿದ್ರಾಯ್ತು. ಇವಾಗ ಕುಡಿಯೋದು ಬಿಡ್ತೀನಿ ಬಿಡು. ಅವಳು ಹೇಳೋದು ಅಂತ ಕುಡಿಯೋದು ಬಿಡ್ತೀನಿ ಅಂತ ಹೇಳ್ತಿದ್ಯಾ? ನೀನು ಬುದ್ಧಿ ನನಗೆ ಗೊತ್ತಿಲ್ವಾ? ಬಿಡು, ನಾನು ನೋಡಿದ್ದಾಯ್ತು. ಇನ್ಮೇಲೆ ನೀವುಂಟು, ಈ ಮನೆ ಉಂಟು. ಇರಂಗಿದ್ರೆ ಇರ್ರಿ, ಹೋಗಂಗಿದ್ರೆ ಹೋಗ್ರಿ, ಅಲ್ಲಿಗೆ ಮಾತ್ರ ಬರಬೇಡ್ರಿ. ನಾವೆಂಗೋ ನೆಮ್ಮದಿಯಾಗಿದ್ದೀವಿ. ಸೆಳಿ, ನಿಮ್ಮ ಅಣ್ಣಯ್ಯ ಬಂದೇವನ? ಅವನು ಕಳ್ತನ ಮಾಡಿ ರೌಡಿ ಆಗಿದ್ದ ತಾನೇ? ಅವನೇ ಬಂದಿರೋದು. ನೀವೇನ ಮನೆಗೆ ಬಂದ್ರೆ ಬಿಡ್ಕಮಲ್ಲ ಅವನು.
ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮ ಹೊರಗೆ ಹಾಕಿದ್ರು ಅಂದ್ರೆ ಇಲ್ಲೇ ಯಾವ್ದಾದ್ರು ಬಾಡಿಗೆ ಮನೆ ಮಾಡ್ಕೊಂಡಾದ್ರೂ ಇರಿ, ಅಲ್ಲಿ ಮಾತ್ರ ಬರಬೇಡ್ರಿ. ಸಳಿ ಕುಕ್ಕಳೆ, ಊಟ ಮಾಡು. ಹಾಳಮ್ಮ, ಊಟ ಮಾಡಿ ನಿಧಾನವಾಗಿ ಹೋಗು. ಸರಿ ಅಕ್ಕ, ಆಯ್ತು. ಶಿಲ್ಪ, ಯಾಕೆ ಎಲ್ಲಿಗೆ ಹೋಗ್ತಾ ಇದೆಯಾ? ಬಾ ಊಟ ಮಾಡೋಣ. ಏನು ಬೇಕಾಗಿಲ್ಲ, ನೀನು ತಿಂದು ಮೊದಲು ತೊಲಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.